ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PSI ಬುಕ್ ಲಿಸ್ಟನ್ನು ನೋಡೋಣ ಅಥವಾ PSI ಸ್ಟಡೀಸ್ ಟ್ರಿಕ್ಸನ್ನು ನೋಡೋಣ. ಯಾರು ಇದೇ ಮೊದಲ ಬಾರಿಗೆ PSIಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಥವಾ ಸ್ಟಡಿಯನ್ನು ಪ್ರಾರಂಭ ಮಾಡಿದ್ದೀರಿ, ಅವರಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯಕವಾಗುವಂತೆ ಯಾವ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡಬಹುದು, ಜೊತೆಗೆ ಯಾವ್ಯಾವ ಬುಕ್ಸ್ಗಳನ್ನು ಓದಿದರೆ ನಾವು ಹೆಚ್ಚು ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ನಿಮ್ಮ ಯಶಸ್ಸನ್ನು ತಂದುಕೊಳ್ಳುವ ಹಂತದಲ್ಲಿ ಅತ್ಯಂತ ಅನುಕೂಲಕಾರಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ನಾನು ತೇಜಸ್ವಿನಿ ಜೆ. ಸ್ನೇಹಿತರೆ, ಮೊದಲಿಗೆ ಹೇಳೋದೇನು ಅಂತಂದರೆ, ನಮ್ಮ ಯಶಸ್ಸು ಅಂದ್ರೇ ನಾನು PSI ಆಗಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡಂತಹ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನು ಅಂತಂದರೆ, PSI ನನ್ನ ಕನಸು ಅಥವಾ ನನ್ನ ಗುರಿ ಆಗಿದ್ದರೆ ಸ್ನೇಹಿತರೆ, ಅದಕ್ಕೆ ಒಂದು ದೃಢ ನಿಶ್ಚಯವನ್ನು ಮಾಡಿ ಆ ದೃಢ ನಿಶ್ಚಯವನ್ನು ಅಥವಾ ಆ ಒಂದು ಗುರಿಯನ್ನು ಸಾಧಿಸುವ ಸಲುವಾಗಿ ನಾವು ಬಹಳಷ್ಟು ಶ್ರಮವನ್ನು ಮಾಡಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯಾದಂಥ ಬೇಸರವಿಲ್ಲದೆ ಆ ಕೆಲಸವನ್ನು ನಾವು ಮುಂದೂಡಿಸ್ಬೇಕಾಗತ್ತೆ. ಅಂದಾಗ ಮಾತ್ರ ಆ ಯಶಸ್ಸು ಇದ್ದಿದ್ದು ನಮಗೆ ಸಿಗತ್ತೆ. ಯಾಕಂತಂದರೆ ಯಶಸ್ಸಿನ ಒಂದು ಹಂತ ಮಾತ್ರ PSI ಅನ್ನೋದು. ಯಶಸ್ಸು ಭಾಳಷ್ಟು ವಿಶಾಲವಾದ ಅರ್ಥವನ್ನು ಕೊಡುವಂಥದ್ದು. ನಮ್ಮ ವ್ಯಕ್ತಿತ್ವವನ್ನು ರೂಪಣೆ ಮಾಡುವಂಥ ಹಂತದಲ್ಲಿ ಅದು ಕೂಡ ಒಂದು. ಹಾಗಾಗಿ ಆ ಒಂದೇ ಒಂದು ಹಂತವನ್ನು ಏರಲಿಕ್ಕೆ ನಮ್ಮ ನಿಶ್ಚಯ ಭಾಳಷ್ಟು ಇರಬೇಕಾಗತ್ತೆ. ಆ ಒಂದು ಹಂತವನ್ನು ನಾವು ಹತ್ತಿಬಿಟ್ವಿ ಅಂತಂದರೆ ಮುಂದಿನ ಹಂತಗಳು ಭಾಳಷ್ಟು ಸರಾಗವಾಗಿ ನಾವು ಮೇಲಕ್ಕೇರಬಹುದು. ಹಾಗಾಗಿ ಈ ಒಂದು ದಿಶೆಯಲ್ಲಿ ನಮ್ಮ ಅಧ್ಯಯನ ಯಾವ ರೀತಿಯಾಗಿರಬಹುದು ಅಂತ ನೋಡೋಣ. ಸೊ ಯಾರು PSIಯನ್ನು ತಯಾರಿ ಮಾಡ್ತಾ ಇದ್ದೀರಲ್ಲ, ಆ PSI ತಯಾರಿಯನ್ನು ಮಾಡ್ಕೊಳ್ಬೇಕಾದ್ರೆ ಇದನ್ನು ಯಾರು ಮಾಡಬೇಕು ಮತ್ತು ಹೇಗೆ ನಮ್ಮ PSI ತಯಾರಿ ಇರಬೇಕು ಅನ್ನೋದು ನಾವು ಮೊದಲಿಗೆ ನೋಡೋಣ. ಯಾರು PSIಗೆ ತಯಾರಿಯನ್ನು ಮಾಡ್ಕೊಳ್ಬಹುದು ಅಂತಂದರೆ, ಯಾರು ಪದವಿಯನ್ನು ಸಂಪೂರ್ಣವಾಗಿ ಮುಗಿಸಿರ್ತಾರೋ ಅವ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು PSI ಹುದ್ದೆಗಳಿಗೆ ನೀವು ತಯಾರಿಯನ್ನು ಪ್ರಾರಂಭಿಸಬಹುದು. ಓಕೆ, ಇನ್ನು ನನ್ನ ತಯಾರಿ ಯಾವ ರೀತಿಯಾಗಿರಬೇಕು, ನಾನು ಹೇಗೆ ತಯಾರಿಯನ್ನು ಮಾಡ್ಕೊಳ್ಬೇಕು ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಹಾಗಾದರೆ ನನ್ನ ತಯಾರಿ ಹೇಗಿರಬೇಕು, ಹೇಗೆ ತಯಾರಿ ಮಾಡಿಕೊಂಡ್ರೆ ನಾನು ಯಶಸ್ಸನ್ನು ಪಡೆದುಕೊಳ್ಬಹುದು, ಅದು ಪ್ರಥಮ ಪ್ರಯತ್ನದಲ್ಲೇ ನಾನು ಹೇಗೆ ಯಶಸ್ಸನ್ನು ಪಡೆದುಕೊಳ್ಬಹುದು ಅನ್ನೋದು ಪ್ರಶ್ನೆ ಬರುತ್ತೆ. ಓಕೆ, ಆವಾಗ ನಾನು ಹೇಳೋದೇನು ಅಂತಂದರೆ, ಯು ಮಸ್ಟ್ ನೋ, ಕೆಲವು ಈ 3 ಅಂಶಗಳನ್ನು ನಿಮಗೆ ಗೊತ್ತಿರಲೇಬೇಕು. ಆ ವಿಷಯಗಳನ್ನು ನೀವು ತಿಳ್ಕೊಂಡಿರಲೇಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ನಿಮ್ಮ ಏನು ಗುರಿ ಇರುತ್ತೋ ಆ ಗುರಿಯನ್ನು ಮುಟ್ಲಿಕ್ಕೆ ನಿಮ್ಮ ದಾರಿ ಇದ್ದದ್ದು ಸುಗಮ ಆಗತ್ತೆ. ಹಾಗಾದರೆ ಆ 3 ಅಂಶಗಳು ಯಾವುವು? ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರಬೇಕು. ನಂತರ ಸಿಲೆಬಸ್ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡಿರಬೇಕು. ನಂತರ ಕಟ್ ಆಫ್ ಎಲ್ಲಿ ನಿಲ್ಲತ್ತೆ ಅದು ನಮಗೆ ಗೊತ್ತಿರಬೇಕು. ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ತೀವಿ. ಎಕ್ಸಾಮ್ ಪ್ಯಾಟರ್ನ್ 2 ಪೇಪರ್ಗಳಿರುತ್ತೆ. ಇದಕ್ಕೆ 1ನೇ ಪೇಪರ್ ಇದ್ದದ್ದು ನಿಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಸ್ನೇಹಿತರೆ. ಓಕೆ, ಆ ಪೇಪರ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದರ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಅಲ್ಲಿ ನಿಮಗೆ ಹೇಗೆ 35ಕ್ಕಿಂತ ಹೆಚ್ಚು ಅಂಕವನ್ನು ನೀವು ಗಳಿಸಬಹುದು ಅನ್ನೋದನ್ನು ಆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಇನ್ನು 2ನೇ ಪೇಪರ್ ಏನಿರುತ್ತಲ್ಲ, ಅದು ಸ್ನೇಹಿತರೆ ಟೋಟಲಿ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಇರುತ್ತೆ. ಸೊ ಆ ಆಬ್ಜೆಕ್ಟಿವ್ ಟೈಪ್ ಪೇಪರಲ್ಲಿ ಯಾವ್ಯಾವ ಸಿಲೆಬಸ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಇನ್ನು ಥರ್ಡ್ ಆಗಿ ತಿಳ್ಕೊಳ್ಬೇಕಾಗಿರೋದು ಕಟ್ ಆಫ್ ತಿಳ್ಕೊಳ್ಬೇಕು ಸ್ನೇಹಿತರೆ. ನನ್ನ ಪ್ರವರ್ಗ ಅಥವಾ ನನ್ನ ವರ್ಗ ಯಾವುದಿದೆ, ನಾನು ನಮ್ಮ ಸಮುದಾಯ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, ಆ ಕ್ಯಾಟಗರಿಗೆ ಎಷ್ಟು ಅಂಕಗಳು ಬಂದರೆ ಸೇಫ್, ಇದನ್ನು ಅರ್ಥ ಮಾಡ್ಕೊಂಡಿರಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ನಾನು ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದ್ರ ಮೇಲೆ ನಮ್ಮ ಅಧ್ಯಯನದ ವಿಧಾನವನ್ನು ನಾವು ನಿರ್ಧರಿಸ್ಕೊಳ್ಬಹುದಾಗಿದೆ. ರೈಟ್, ಹಾಗಾಗಿ ಈ 3 ಅಂಶಗಳನ್ನು ಕಂಪಲ್ಸರಿಯಾಗಿ ನಾವು ತಿಳ್ಕೊಂಡು ಇರಲೇಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಏನಾದರೂ ನೀವು ಅಪ್ಪಾಜಿ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ. ಹಾಗೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ತಾ ಇರಿ. ಹಾಗೆ ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿಯೂ ಕೂಡ ಗ್ರೂಪ್ಗಳಿದೆ. ಜೊತೆಗೆ ಟೆಲಿಗ್ರಾಮಲ್ಲಿಯೂ ಕೂಡ ನೀವು ಅಪ್ಪಾಜಿ ಅಕಾಡೆಮಿ ಅಂತ ಹೊಡೆದಿದ್ದೆ ಆದರೆ ಅದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೂಲಕವಾಗಿ ಟೆಲಿಗ್ರಾಮ್ಗೂ ಕೂಡ ನೀವು ಜಾಯ್ನ್ ಆಗಬಹುದಾಗಿದೆ. ಅಲ್ಲಿ ಕೂಡ ನೀವು ಅಪ್ಡೇಟ್ಸ್ಗಳನ್ನು ಪಡಿಬಹುದಾಗಿದೆ. ಇಲ್ಲಿ ನಾವು ಬುಕ್ ಲಿಸ್ಟನ್ನು ನೋಡ್ತಾ ಹೋಗೋಣ. ನಾನು ಕೆಲವು ಬೇಸಿಕ್ ಬುಕ್ ಲಿಸ್ಟ್ಗಳನ್ನು ಕೊಡಲಿಕ್ಕೆ ಇಚ್ಛೆಪಟ್ಟಿದ್ದೀನಿ. ಇದು ಸ್ವಲ್ಪ ರಿವರ್ಸ್ ಆಗಿ ಬರುವಂಥದ್ದು. ಎಲ್ಲರೂ ಹೇಳೋದೇನು ಅಂತಂದರೆ, ನೀವು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡುವ ಸಲುವಾಗಿ ನೋಡ್ಕೊಳ್ಬೇಕು ಅಂತ. ಫಸ್ಟ್ ನನ್ನ
ನಾನು ಮಾಡುವಂತಹ ಪ್ರಿಪ್ರೇಷನ್ ಅಥವಾ ನಾನು ಮಾಡಿರ್ತಕ್ಕಂಥ ಪ್ರಿಪ್ರೇಷನ್ಗೆ ನಾನು ಬಳಸಿರ್ತಕ್ಕಂಥದ್ದು ಈ ರೀತಿಯಾಗಿ ಏನಪ್ಪ ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಫಸ್ಟ್ ನೋಡ್ಕೊಳ್ಬೇಕು. ಹೌದಾ, ನಮ್ಮ ಎಕ್ಸಾಮ್ ಪ್ಯಾಟರ್ನ್, ನಮ್ಮ ಕಟ್ ಆಫ್ ಮತ್ತು ನಮ್ಮ ಸಿಲೆಬಸ್ ಗೊತ್ತಾದ ತಕ್ಷಣ ಹೋಗಬೇಕಾಗಿರೋದು ಓಲ್ಡ್ ಕ್ವಶನ್ ಪೇಪರ್ಗಳಿಗೆ. ಓಲ್ಡ್ ಕ್ವಶನ್ ಪೇಪರ್ ಅದು ನೀವು 2 ಬಿಡಿಸ್ರಿ ಅಥವಾ 3 ಬಿಡಿಸ್ರಿ ಅಥವಾ 4 ಬಿಡಿಸ್ರಿ, ಕಂಪಲ್ಸರಿಯಾಗಿ ಅಟ್ಲೀಸ್ಟ್ 3 ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ರಿ ಅಂತಂದರೆ ನಿಮ್ಮ ಕ್ವಶನ್ ಪೇಪರ್ದ ಟಫ್ನೆಸ್ ಏನಿರುತ್ತೆ, ಕ್ವಶನ್ಗಳು ಯಾವ ರೀತಿಯಾಗಿ ಫ್ರೇಮ್ ಆಗ್ತಾ ಇದೆ, ಎಲ್ಲಿಂದ ಫ್ರೇಮ್ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಕ್ವಶನನ್ನು ಕೇಳ್ತಾ ಇದ್ದಾರೆ, ಇತ್ತೀಚಿನ 3 ಕ್ವಶನ್ ಪೇಪರ್ಗಳಲ್ಲಿ ಯಾವ ವಿಷಯಕ್ಕೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ಯಾವ ವಿಷಯವನ್ನು ಜಾಸ್ತಿಯಾಗಿ ಓದಬೇಕು, ಈ ಎಲ್ಲ ಐಡಿಯಾನ ನೀವು ಮತ್ತೊಬ್ಬರನ್ನು ಕೇಳಿ ಪಡೆಯೋದಕ್ಕಿಂತನೂ ಕೂಡ ನೀವೇ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರಿ ಅಂತಂದರೆ ಖಂಡಿತವಾಗಿಯೂ ಆ ಐಡಿಯಾ ಇದ್ದದ್ದು ನಿಮಗೆ ಸಿಗುತ್ತೆ. ಜೊತೆಗೆ ಅದು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡುತ್ತೆ. ನನಗೆ ಗೊತ್ತು ಯಾವ ಭಾಗದಿಂದ ಎಷ್ಟು ಪ್ರಶ್ನೆಗಳು ಬರುತ್ತೆ, ಹಾಗಾಗಿ ನಾನು ಈ ವಿಷಯ ಓದುವಾಗ ಹೆಚ್ಚು ಗಮನವನ್ನು ಕೊಟ್ಟು ಓದಬೇಕು. ಕ್ವಶನ್ಗಳು ಎಲ್ಲೆಲ್ಲಿ ಫ್ರೇಮ್ ಆಗಿದೆ ಅನ್ನೋದು ನನಗೆ ಗೊತ್ತು, ಹಾಗಾಗಿ ಆ ಟಾಪಿಕ್ ಬಂದಾಗ ನಾನು ಹೆಚ್ಚು ಗಮನ ಕೊಟ್ಟು ಆ ಟಾಪಿಕನ್ನು ಕವರ್ ಮಾಡ್ತೀನಿ. ಈ ಕಾನ್ಫಿಡೆನ್ಸ್ ಏನಿದೆಯಲ್ಲ ಅದು ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡಿದಾಗ ಬರುತ್ತೆ. ಸೊ ಇದು ನಿಮ್ಮ ಪ್ರಿಪ್ರೇಷನ್ ಅಥವಾ ನಿಮ್ಮ ಬುಕ್ಸನ್ನು ಓದಲಿಕ್ಕೆ ನೀವು ಪ್ರಾರಂಭ ಮಾಡ್ತೀರಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂಥೇಳಿ. ಸೆಕೆಂಡ್ ಒನ್ ವೆರಿ ಬೇಸಿಕ್, ನಾನು ಇದನ್ನು ಭಾಳಷ್ಟು ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಸ್ನೇಹಿತರೆ. 8ರಿಂದ 12ನೆಯವರೆಗಿನ ಬುಕ್ಸ್ಗಳನ್ನು ಓದಿ ಅಥವಾ 6ರಿಂದ 12ನೆವರೆಗಿನ ಬುಕ್ಸ್ಗಳನ್ನು ಓದಿ. ಅದು ಸ್ಟೇಟ್ ಸಿಲೆಬಸ್ ಆಗಿರ್ಬೋದು ಅಥವಾ NCERT ಆಗಿರ್ಬೋದು, ಅವುಗಳನ್ನು ಓದಿ. ಮೊದಲಿಗೆ ಸ್ಟೇಟ್ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳಿ, ಅದಾದ ಮೇಲೆ ನಿಮ್ಮ NCERT ಸಿಲೆಬಸ್ಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಸೈನ್ಸ್, ಸೋಷಿಯಲ್ ಸೈನ್ಸ್ ಅಂತೂ ಕಂಪಲ್ಸರಿ. ನೀವು ಇನ್ ಕೇಸ್ ಮ್ಯಾಥಮೆಟಿಕ್ಸನ್ನು ನೋಡ್ತಾ ಹೋದ್ರಿ ಅಂತಂದರೆ ಅದು ನಿಮ್ಮ ಮೆಂಟಲ್ ಎಬಿಲಿಟಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಬಿಕಾಸ್ ಹಿಂದಿನ ಸಿಲೆಬಸ್ ಥರ ಈಗಿನ ಬುಕ್ಗಳಿಲ್ಲ ಸ್ನೇಹಿತರೆ, ಕಂಪ್ಲೀಟಾಗಿ ಚೇಂಜ್ ಆದಂಥ ಸಿಲೆಬಸ್ ಇದೆ. ಸೊ ಹೊಸ ಬುಕ್ಗಳು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಭಾಳಷ್ಟು ಅನುಕೂಲ ಆಗುವಂಥ ಸಿಲೆಬಸನ್ನು ಫ್ರೇಮ್ ಮಾಡಿದ್ದಾರೆ. ಹಾಗಾಗಿ ಮ್ಯಾಥಮೆಟಿಕ್ಸನ್ನು ನೀವು ಅಲ್ಲಿಂದ ನೋಡಿ. ನೆಕ್ಸ್ಟ್ ಒನ್ ಇಂಗ್ಲೀಷನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ನಿಮ್ಮ ಫಸ್ಟ್ ಪೇಪರ್ ಏನಿದೆಯಲ್ಲ ಸ್ನೇಹಿತರೆ, ಆ ಫಸ್ಟ್ ಪೇಪರ್ಗೆ ಮೇನ್ ಸೋರ್ಸ್ ಯಾವುದು ಅಂತಂದರೆ ಇವುಗಳನ್ನು ಓದಿದರೆ ನಿಮ್ಮ ವೆಕ್ಯಾಬ್ಲರಿ ಜಾಸ್ತಿ ಆಗುತ್ತೆ. ಹೌದಾ, ನಿಮ್ಮ ವೆಕ್ಯಾಬ್ಲರಿ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಗ್ರಾಮರ್ ಇಂಪ್ರೂವ್ ಆಗುತ್ತೆ. ಇವೆರಡೂ ಕೂಡ ನಿಮ್ಮ ಫಸ್ಟ್ ಪೇಪರ್ಗೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಇಂಗ್ಲೀಷ್ ಬುಕ್ಕನ್ನು ಕೂಡ ಓದ್ಕೊಳ್ಳಿ. ಹೌದಾ, ಅಲ್ಲಿನ ಗ್ರಾಮರ್ ಪಾಯಿಂಟ್ ಏನಿರುತ್ತೆ ಅದನ್ನು ಕೂಡ ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ. ನಿಮಗೆ ಏನು ಅಲ್ಲಿ ಶಬ್ದಗಳು ಬರುತ್ತಲ್ಲ, ಆ ಶಬ್ದಗಳ ಅರ್ಥಗಳನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗಿ. ಯಾವುದನ್ನು ಕೂಡ ಕಲಿಯುವಾಗ ಅಥವಾ ಕಲಿಯುವ ಕ್ರಿಯೆಯಲ್ಲಿ ಯಾವ ವಿಷಯ ಗೊತ್ತಿಲ್ಲಲ್ಲ, ಆ ಗೊತ್ತಿಲ್ಲದ ವಿಷಯದ ಬಗ್ಗೆ ಯಾವುದೇ ರೀತಿಯಾದಂಥ ಮುಜುಗರ ಇದ್ದುದು ನಮಗಿರಬಾರದು. ಯಾವ ವಿಷಯ ಗೊತ್ತಿಲ್ಲ ಆ ವಿಷಯವನ್ನು ಕಲಿಯುವಾಗ ಸಮಾನ ಮನಸ್ಸಿನಿಂದ ನಾವು ಕಲಿಬೇಕು. ಅದೇ ಸಣ್ಣದೇ ಆಗಿರ್ಬೋದು ಶಬ್ದ ಅಥವಾ ದೊಡ್ಡದೇ ಆಗಿರ್ಬೋದು, ಗೊತ್ತಿಲ್ಲ ಅದನ್ನು ನಾವು ನೋಟ್ ಮಾಡ್ಕೊಳ್ಬೇಕು, ಅದರ ಬಗ್ಗೆ ಗಮನ ಕೊಡ್ತಾ ಇರಬೇಕು, ರಿವಿಷನನ್ನು ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಅದು ನಮ್ಮ ನೆನಪಿನಲ್ಲಿ ಉಳಿಯುತ್ತೆ. ಈ ಕೆಲಸವನ್ನು ನೀವು ಮಾಡ್ಕೊಳ್ಬೇಕು. ಎಲ್ಲ ಬುಕ್ಕನ್ನು ಓದಿ ಅದರ ಕೀ ನೋಟನ್ನು ರೆಡಿ ಮಾಡ್ಕೊಂಡ್ರಿ ಅಂತಂದರೆ ನೀವು ಯಾವುದೇ ಎಕ್ಸಾಮನ್ನು ಪ್ರಿಪೇರ್ ಆಗಿರಿ, ಅದಕ್ಕೆ ನಿಮಗೆ ಫಸ್ಟ್ ಕೀ ಸೋರ್ಸ್ ಯಾವುದು ಅಂತಂದರೆ ಇಲ್ಲಿ ಮಾಡಿರ್ತಕ್ಕಂಥ ಫಸ್ಟ್ ನೋಟ್ಸ್. ಸೊ ಇಷ್ಟು ನೀವು ಮಾಡಿದ್ರಿ ಅಂತಂದರೆ ನಿಮ್ಮ 50% ನಿಮ್ಮದೇನಿದೆಯಲ್ಲ PSI ತಯಾರಿ, ಆ 50% ನಿಮ್ಮ ತಯಾರಿ ಮುಗೀತು ಅಂತ ಅಂದ್ಕೊಳ್ಳಿ. ಕಾರಣ ಏನು ಅಂತಂದರೆ ಹೇಳೋಕ್ಕೆ ಇದು ಭಾಳಷ್ಟು ಸಿಂಪಲ್ ಟೆಕ್ಸ್ಟ್ ಬುಕ್ಗಳನ್ನು ಓದೋದು ಅಂತ, ಬಟ್ ಟೆಕ್ಸ್ಟ್ ಬುಕ್ಗಳೇ ನಮ್ಮ ದೇವರಾಗಿರುತ್ತೆ, ಅದನ್ನು ನೀವು ಮರಿಬಾರದು. ನಂತರ ಥರ್ಡ್ ಒನ್, ಡೈಲಿ 2 ನ್ಯೂಸ್ ಪೇಪರ್ಗಳನ್ನು ನೀವು ಓದಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾವತ್ತಿನಿಂದ ನೀನು PSI ಆಗಬೇಕನ್ನುವಂಥ ಕನಸನ್ನು ಕಂಡಿದೆಯೋ ಆವತ್ತಿನಿಂದನೇ ಈ ಒಂದು ಹಾಬಿಯನ್ನು ನೀವು ರೂಢಿ ಮಾಡ್ಕೊಳ್ಬೇಕು. 2 ನ್ಯೂಸ್ ಪೇಪರ್ಗಳು, ಪ್ರಜಾವಾಣಿ ಓದಿ, ಅದಕ್ಕೆ ವಿರುದ್ಧವಾಗಿ ಇಂಗ್ಲೀಷಲ್ಲಿ ಡೆಕ್ಕನ್ ಹೆರಾಲ್ಡನ್ನ ಓದಿ. ಅದರದ್ದು ಜೆರಾಕ್ಸ್ ಕಾಪಿನೇ ಇದು ಇರುತ್ತೆ, ಆದರೆ ಏನಂತಂದರೆ ನಿಮ್ಮ ವೆಕ್ಯಾಬ್ಲರಿಗೆ ಇದು ಬಿಲ್ಡ್ ಮಾಡುತ್ತೆ. ಆಮೇಲೆ ಎಡಿಟೋರಿಯಲ್ ಪೇಜ್ ಇದ್ದದ್ದು ನಿಮ್ಮ ಸೆಕೆಂಡ್ ಪೇಪರ್ ಏನಿದೆಯಲ್ಲ ಆ ಸೆಕೆಂಡ್ ಪೇಪರ್ಗೆ ಭಾಳಷ್ಟು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಎಡಿಟೋರಿಯಲ್ ಪೇಜ್ಗಳನ್ನು ಕಂಪಲ್ಸರಿಯಾಗಿ ಓದಬೇಕು, ಜೊತೆಗೆ 2 ಪೇಪರ್ಗಳನ್ನು ಓದಬೇಕು. ಅಥವಾ ನಿಮ್ಮ ಡೆಕ್ಕನ್ ಹೆರಾಲ್ಡ್ ಆಗಲ್ಲ, ದಿ ಹಿಂದೂ ಓದಿ. ದಿ ಹಿಂದೂ ಅಂತೂ ಅದು ಎಲ್ಲ ಪೇಪರ್ಗಳಿಗೂ ಕೂಡ ಒಂಥರ ಭಾಸಿದ ಹಾಗೆ ನನ್ನ ಪ್ರಕಾರ. ದಿ ಹಿಂದೂ ಪೇಪರ್ ಅದನ್ನು ಓದ್ಬೋದು ನೀವು. ಆ ಪೇಪರ್ ಓದಿದ್ರೆ ಅಂತಲೂ ಕೂಡ ನಿಮಗೆ ನಾಲೆಜ್, ಅಬಂಡೆನ್ಸ್ ಆಫ್ ನಾಲೆಜ್ ಏನಿದೆಯಲ್ಲ ಆ ಪೇಪರಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಒಂದು ಹವ್ಯಾಸವನ್ನು ಬಿಗಿನಿಂಗಿಂದನೇ ಪ್ರಾರಂಭ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಸಿಲೆಬಸ್ ವೈಸ್ ನಾವು ಬುಕ್ ಲಿಸ್ಟನ್ನು ನೋಡೋದಾಯಿತು ಅಂತಂದರೆ, ನಾನು ಏನು ಓದ್ತೀನೋ ಅದು ನನ್ನ ಎಕ್ಸಾಮಲ್ಲಿ ಬರಬೇಕು.
ಅಥವಾ ನಾನೇನು ಓದಿರ್ತೀನೋ ಅದರ ಆಧಾರದ ಮೇಲೆ ನಾನು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಡುವ ರೀತಿ ನನಗೆ ಗೊತ್ತಾಗಬೇಕು. ಆ ರೀತಿಯಲ್ಲಿ ನಮ್ಮ ಪ್ರಿಪ್ರೇಷನ್ ಇರಬೇಕು. ಕೇವಲ ಕಂಠಪಾಠ ಮಾಡೋದಾಗಬಾರ್ದು ಅಥವಾ ಕೇವಲ ಹಿಂದೆ ಕೇಳಿದ ರೀತಿಯಲ್ಲಿಯೇ ಕ್ವಶನ್ನ ಫ್ರೇಮ್ ಆಗಬೇಕು ಅಂತ ನಮ್ಮ ಆಶೆ ಇರಬಾರ್ದು. ಬದಲಾಗಿ ಆ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಕಾನ್ಸೆಪ್ಟ್ ಮೇಲೆ ಯಾವುದೇ ರೀತಿಯಾಗಿ ಕ್ವಶನ್ ಕೇಳಿದ್ರೂ ಕೂಡ ನಾವು ಅರ್ಥ ಮಾಡಿಕೊಂಡು ಬರಿಬೇಕು. ಈ ಒಂದು ತಾಳ್ಮೆ ಗುಣ ಮತ್ತು ಇದನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ಳೋ ಗುಣವನ್ನು ರೂಢಿಸಿಕೊಂಡು ನಂತರ ಬುಕ್ಗಳನ್ನು ಓದಲಿಕ್ಕೆ ಕೈ ಹಾಕಿ. ಫಸ್ಟ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 10ರಿಂದ 12 ಅಂಕಗಳು. ಆ 10ರಿಂದ 12 ಅಂಕಗಳಲ್ಲಿ 6ರಿಂದ 7 ಅಂಕಗಳು ರಿಪೀಟೆಡಾಗಿ ಅವೇ ಕ್ವಶನ್ಗಳು ಬರ್ತಿರ್ತವೆ. ಹಿಂದಿನ ಕ್ವಶನ್ ಪೇಪರ್ಗಳನ್ನು ನೀವು ನೋಡಿದ್ರಿ ಅಂತಂದರೆ ಗೊತ್ತಾಗತ್ತೆ ನಿಮಗೆ. 5ರಿಂದ 6 ಕ್ವಶನ್ಗಳು ರಿಪೀಟಾಗಿ ಬಂದಿರುತ್ತೆ. ಇನ್ನು 4-5 ಕ್ವಶನ್ಗಳು ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಆಗಿ ಬಂದಂಥ ಕ್ವಶನ್ಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಎಲೆಕ್ಷನ್ಗಳು ನಡೆದಿದೆ ಅಂತಂದರೆ ಅದರ ಮೇಲೆ ಬರುತ್ತೆ. ರೀಸೆಂಟಾಗಿ ನಮ್ಮಲ್ಲಿ ತಿದ್ದುಪಡಿಗಳಾಗಿವೆ, ಅದರ ಮೇಲೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಸಿಟಿಜನ್ಶಿಪ್ ಆ್ಯಕ್ಟ್ ಮೇಲೆ ತಿದ್ದುಪಡಿಯಾಗಿದೆ, ಅದರ ಮೇಲೆ ಪ್ರಶ್ನೆಗಳು ಬರುತ್ತೆ. ಯಾವ ಭಾಗ ಸಿಟಿಜನ್ಶಿಪ್ ಬಗ್ಗೆ ಹೇಳುತ್ತೆ, ಯಾವ ವಿಧಿಗಳು ಹೇಳುತ್ತೆ, ಸಂಸತ್ತಿಗೆ ಯಾವುದು ತಿದ್ದುಪಡಿ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಂಥ ವಿಧಿ ಯಾವುದು, ಈ ರೀತಿಯಾದಂಥ ಕ್ವಶನ್ಗಳು ಫ್ರೇಮ್ ಆಗುತ್ತೆ. ಸೊ ಇವುಗಳನ್ನು ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಆಗಿ ಓದುವಂಥ ಪ್ರಯತ್ನವನ್ನು ಮಾಡಿ. ಆವಾಗ ನಿಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದ್ದಿದ್ದು ಬಹಳಷ್ಟು ಸುಲಭವಾಗಿ ಮುಗಿದು ಹೋಗುತ್ತೆ. ಹಾಗಾದರೆ ಮೇಡಮ್ ನಾನು ಇದಕ್ಕೆ ಯಾವ ಬುಕ್ಕನ್ನು ಓದಬೇಕು? ಸ್ನೇಹಿತರೆ, KM ಸುರೇಶ್ ಅವರ ಬುಕ್ಕನ್ನು ಓದಿ, GS ಗಂಗಾಧರ್ ಸರ್ ಅವರ ಬುಕ್ಕನ್ನು ಓದಿ, ಯಾವುದಾದ್ರೂ ಒಂದನ್ನು ಓದಿ ಸಾಕು. ಅಥವಾ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಿಪೇರ್ ಆಗ್ತೀರಿ ಅಂತಂದರೆ ಲಕ್ಷ್ಮೀಕಾಂತ್ ಅವರ ಬುಕ್ಕನ್ನು ಓದ್ಬೋದು, ಅರಿಹಂತ್ ಪಬ್ಲಿಕೇಶನ್ ಅವರ ಬುಕ್ಕನ್ನು ಓದ್ಬೋದು. ಅಥವಾ ನನಗೆ ಇದ್ಯಾವುದೂ ಬೇಡ ರೀ ಅಂತಂದರೆ ಪ್ರತಿಯೋಗಿತಾ ದರ್ಪಣದವರು ಸೀರೀಸನ್ನು ಬಿಡ್ತಾರೆ ಸ್ನೇಹಿತರೆ, ಸೀರೀಸ್ ಬಿಡ್ತಾರೆ. ಆ ಸೀರೀಸ್ಗಳಲ್ಲಿ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಕವರ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಇದಲ್ಲದೇ ಓಲ್ಡ್ ಕ್ವಶನ್ ಪೇಪರ್ ಮಾತ್ರ ನಾನು ನೋಡಿದ್ದೀನಿ ಅಂತಂದ್ರೂ ಕೂಡ ನೀವು ಆರಾಮಾಗಿ 6-7 ಅಂಕಗಳನ್ನು ಪಡೆದುಕೊಳ್ತೀರಿ. ಅದಂತೂ ಶತಸಿದ್ಧ. ನಂತರ ಜಿಯೋಗ್ರಫಿಗೆ ಹೋಗೋಣ. ಜಿಯೋಗ್ರಫಿಯಲ್ಲಿ ನಮಗೆ ಸೋರ್ಸಿಗೇನು ಕಡಿಮೆ ಇಲ್ಲ. ಜಿಯೋಗ್ರಫಿಯನ್ನು ಓದುವಾಗ ನಾನು ಮತ್ತೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಮ್ಮ ಜಿಯೋಗ್ರಫಿ ಕ್ವಶನ್ಗಳು ಫ್ರೇಮ್ ಆಗ್ತಾ ಇರುತ್ತೆ. ಹಾಗಾಗಿ ಜಿಯೋಗ್ರಫಿಯನ್ನು ಓದುವಾಗ ಕರೆಂಟ್ ಅಫೇರ್ಸ್ ಲಕ್ಷ್ಯದಲ್ಲಿ ಇಟ್ಕೊಂಡು ಜಿಯೋಗ್ರಫಿಯನ್ನು ಕವರ್ ಮಾಡ್ಕೊಳ್ತಾ ಹೋಗಿ. ಇದಕ್ಕೆ ನಾವು ಯಾವ ಬುಕ್ಕನ್ನು ಓದಬೇಕು? ಜಿಯೋಗ್ರಫಿಗೆ ನೀವು KM ಸುರೇಶ್ ಸರ್ ಬುಕ್ಕನ್ನು ಕೂಡ ಓದಬಹುದು. ಅದೊಂದು ಮಾರ್ಕೆಟಲ್ಲಿ ನಿಮಗೆ ತುಂಬ ಸುಲಭವಾಗಿ ಸಿಗುವಂಥ ಪುಸ್ತಕ. ಅದೇ ರೀತಿಯಾಗಿ ಇನ್ನೊಂದು ಶರಣ್ಯ ಭಂಡಾರಿಮಠ್ ಸರ್ ಬರೆದಂಥ ಪುಸ್ತಕ ಸ್ಪರ್ಧಾ ಭೂಗೋಳ ಅಂತ ಇದೆ, ಅದನ್ನು ಕೂಡ ನೀವು ಓದ್ಬೋದು. ಹೀಗೆ ಭಾಳಷ್ಟು ಬುಕ್ಗಳಿವೆ. ಬಡೆಮಿಯಾ ಅವರು ಬರೆದಂಥ ಪುಸ್ತಕ ಇದೆ, ಅದನ್ನು ಕೂಡ ಓದಬಹುದು. ಆದರೆ ಜಿಯೋಗ್ರಫಿಗೆ ನೀವು ಬೇಸಿಕ್ಕಾಗಿ ಏನಿದು ಟೆಕ್ಸ್ಟ್ ಬುಕ್ಗಳನ್ನು ಕವರ್ ಮಾಡಿರ್ತೀರಲ್ಲ, ಅಲ್ಲಿ ನಿಮಗೆ ಅರ್ಧ ಸೋರ್ಸ್ ಸಿಕ್ಕಿರುತ್ತೆ. ಇನ್ನು ಕರೆಂಟ್ ಅಫೇರ್ಸಲ್ಲಿಯೂ ಕೂಡ ನಿಮಗೆ ಅರ್ಧ ಸೋರ್ಸ್ ಸಿಕ್ಕಿರುತ್ತೆ. ಅದಲ್ಲದೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಈರಣ್ಣ ಪಟ್ಟಣ್ ಶೆಟ್ಟಿ ಸರ್ ಅವರ ಯೂಟ್ಯೂಬ್ ಕೂಡ ಇದೆ ಸ್ನೇಹಿತರೆ. ಅವ್ರದ್ದು ವಿಡಿಯೋಗಳನ್ನು ಕೂಡ ನೀವು ವಾಚ್ ಮಾಡಬಹುದು. ಜೊತೆಗೆ ಅವ್ರ ಬುಕ್ಕು ಕೂಡ ಇದೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ, ಅದನ್ನು ಕೂಡ ನೀವು ಓದ್ಬೋದಾಗಿದೆ. ನೆಕ್ಸ್ಟ್ ಹಿಸ್ಟ್ರಿಗೆ ಹೋಗೋಣ. ಸೊ ಹಿಸ್ಟ್ರಿಯಲ್ಲಿ ನೀವು ಪೂರ್ತಿ ಹಿಸ್ಟ್ರಿ ನನಗೆ ಓದೋಕ್ಕಾಗಲ್ಲ, ಅಷ್ಟು ಸಮಯ ನನಗಿಲ್ಲ ಅನ್ನೋರಿಗೆ ಒಂದು ಕೀ ನೋಟ್ ಏನು ಅಂತಂದರೆ, ಯಾವ ಪುಸ್ತಕ ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಮ್ಮ ನ್ಯಾಷನಲ್ ಮೂಮೆಂಟ್ ಏನಿದೆಯಲ್ಲ ಅದನ್ನಂತ ನೀವು ಮರಿಲೇಬಾರದು. ಅದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡು ಪೂರ್ತಿಯಾಗಿ ಯಾವುದೇ ಭಾಗದಿಂದ ಎಲ್ಲಿಂದೇ ಕ್ವಶನ್ ಬಂದ್ರೂ ಕೂಡ ನ್ಯಾಷನಲ್ ಮೂಮೆಂಟ್ದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನೀವು ಆನ್ಸರ್ ಮಾಡುವಂತೆ ಇರಬೇಕು. ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ರೀಡ್ ಮಾಡ್ಕೊಂಡು ಬಂದಿರ್ತೀರಿ, ಆಮೇಲೆ ಟೆಕ್ಸ್ಟ್ ಬುಕ್ಗಳನ್ನು ರೀಡ್ ಮಾಡ್ಕೊಂಡು ಬಂದಿರ್ತೀರಿ. ಇದರ ಜೊತೆಗೆ ನೀವು ಓದಬೇಕಾಗಿರೋದು ಸದಾಶಿವ ಅವರ ಬುಕ್ಕನ್ನು ಓದಿ. ಅದರಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಿ. ನಂತರದ ಭಾರತದ ಇತಿಹಾಸವನ್ನು ಓದಿ. ನ್ಯಾಷನಲ್ ಮೂಮೆಂಟಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಓಕೆ, ಇಲ್ಲಿ ಸದಾಶಿವ ಅವರ ಬುಕ್ಕನ್ನು ಓದಿ ಅಥವಾ KSN ಅವರ ಬುಕ್ಕನ್ನು ಓದಿ. ಈ ರೀತಿಯಾಗಿ ಬೇರೆ ಬೇರೆ ಆಥರ್ಸ್ಗಳು ಭಾಳಷ್ಟು ಬುಕ್ಸ್ಗಳು ನಿಮಗೆ ಹಿಸ್ಟ್ರಿಯಲ್ಲಿ ಸಿಗುತ್ತೆ, ಅವುಗಳನ್ನು ಓದ್ಬೋದು. ಈವನ್ ಭಂಡಾರಿಮಠ್ ಸರ್ ಅವರ ಸ್ಪರ್ಧಾ ಕರ್ನಾಟಕ ಅಂತ ಬುಕ್ ಕೂಡ ಇದೆ, ಅದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ, ಅದನ್ನು ಕೂಡ ನೀವು ಓದ್ಬೋದಾಗಿದೆ. ರೈಟ್, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಕರೆಂಟ್ ಇವೆಂಟ್ಸಲ್ಲಿನೇ ನೀವು ಇವುಗಳನ್ನು ಕವರ್ ಮಾಡ್ಕೊಳ್ಬಹುದು. ಬೇಸಿಕ್ ಸೈನ್ಸ್ ಅಂತ ಹೋದಾಗ KM ಸುರೇಶ್ ಸರ್ ಅವರ ಸೈನ್ಸ್ ಪುಸ್ತಕವನ್ನು ಓದಿ. ರವಿ ಸರ್ ಅಂತ ಬರೆದಿದ್ದಾರೆ, ಅವರ ಪೋರ್ಜೆಸ್ ಸೈನ್ಸ್ ಅಂತ ಹೇಳಿ ಬುಕ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿರುವಂತಹ ಪುಸ್ತಕ, ಅದನ್ನು ಕೂಡ ಓದಿ. ಪ್ರತಿಯೊಂದು ಎಕ್ಸಾಮ್ಗಳು ನಡೆದಾಗ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಬರುವಂತಹ
ಪ್ರಶ್ನೆಗಳಿಗೆ ಅವರ ಬುಕ್ಕಿಂದ ಎಷ್ಟು ಪ್ರಶ್ನೆಗಳು ಬಂತು ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮ್ಯಾಕ್ಸಿಮಮ್ ಕ್ವೆಶನ್ಗಳನ್ನು ಅವರು ಆ ಬುಕ್ಕಲ್ಲಿ ಕವರ್ ಮಾಡಿದ್ದಾರೆ. ಆ ಪುಸ್ತಕವನ್ನು ನೀವು ತೆಗೆದುಕೊಂಡು ಓದ್ಬೋದು. ಸಾಧ್ಯ ಆದರೆ ಆ ಪುಸ್ತಕಗಳ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳೋದು. ಯಾವುದು ಸಾಧ್ಯ ಆಗಿದೆ ಅವುಗಳನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ, ರೈಟ್. ಇನ್ನು ಟೆಕ್ನಾಲಜಿ ರಿಲೇಟೆಡ್ ಅಂತೂ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಕವರ್ ಆಗಿಬಿಡತ್ತೆ ಸ್ನೇಹಿತರೆ, ರೈಟ್. ಸೊ ಬೇಸಿಕ್ ಸೈನ್ಸಿಗೆ ಏನೈತಿ ಆ ಪುಸ್ತಕವನ್ನು ನೀವು ತೆಗೆದುಕೊಳ್ಬಹುದಾಗಿದೆ. ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್ದವರಿಗಂತೂ ಸೋರ್ಸ್ ಏನೂ ಕಡಿಮೆ ಇಲ್ಲ. ಅರಿಹಂತ್ ಪಬ್ಲಿಕೇಶನಲ್ಲಿ ನಿಮಗೆ ಸೈನ್ಸ್ ಬುಕ್ಗಳು ಕೂಡ ಸಿಗುತ್ತೆ. ನೆಕ್ಸ್ಟು 5th ನೋಡೋದಾದರೆ, ಇನ್ನು ಸೈನ್ಸಲ್ಲಿಯೂ ಕೂಡ ನಿಮಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಲೂ ಕೂಡ KM ಸುರೇಶ್ ಸರ್ ಬುಕ್ ಸಿಗುತ್ತೆ ಸ್ನೇಹಿತರೆ. ಸಾಮಾನ್ಯ ವಿಜ್ಞಾನ ಅಂತಲೂ ಕೂಡ ಒಂದು ಬುಕ್ ಸಿಗುತ್ತೆ. 2 ಬುಕ್ಗಳು ಕೂಡ ಮಾರ್ಕೆಟಲ್ಲಿದೆ. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಅಂತ ನೋಡೋದಾದರೆ, ಕರೆಂಟ್ ಅಫೇರ್ಸಿಗೆ ನಾವು ಮಾಡಬೇಕಾಗಿರೋದು ಇಷ್ಟೇ. ಯಾವುದಾದ್ರೂ ಒಂದು ಮ್ಯಾಗ್ಝಿನನ್ನು ಓದೋದು ರೂಢಿ ಇಟ್ಕೊಳ್ಳಿ. ಆ ಒಂದು ಮ್ಯಾಗ್ಝಿನನ್ನು ಪ್ರತಿ ತಿಂಗಳ ಬಿಡಲಾರ್ದೆ ಓದಿ. ಹೌದಾ, ಒಂದೇ ಮ್ಯಾಗ್ಝಿನನ್ನು ಓದಿ, ಆದರೆ ಪ್ರತಿ ತಿಂಗಳ ಬಿಡಲಾರ್ದೆ ಅದಕ್ಕೆ ಅಪ್ಡೇಟ್ ಆಗ್ತಾ ಇರಿ. ಇನ್ನು ಅದಕ್ಕೆ ಎಕ್ಸ್ಟ್ರಾಗಿ ಏನಾದರೂ ನೀವು ಸೇರ್ಪಡೆ ಮಾಡ್ಕೊಳ್ಬೇಕು ಅಂತಂದರೆ ಕೀ ನೋಟ್ ಮಾಡಿಕೊಂಡು ಇಟ್ಕೊಳ್ತಾ ಇರಿ. ಹೌದಾ, ಅಷ್ಟು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಗೆ ಸಾಕು. ಒಂದು ಯಾವುದಾದ್ರೂ ಮ್ಯಾಗ್ಝಿನು, ದಿನಪತ್ರಿಕೆಗಳನ್ನು ಓದೋದು, ಇಷ್ಟು ಕರೆಂಟ್ ಅಫೇರ್ಸ್ಗೆ ಇನಫ್. ಓಕೆ. ಇನ್ನೊಂದು ಸ್ಟ್ಯಾಟಿಕ್ GK ಅಂತ ಬರುತ್ತೆ. ಸ್ಟ್ಯಾಟಿಕ್ GKಯಲ್ಲಿ ನಿಮಗೆ ಸಾಂಪ್ರದಾಯಿಕ GK ಅಂತ ಕರಿತೀವಿ ನಾವು ಇದಕ್ಕೆ. ಸೊ ಈ ಪ್ರಶ್ನೆಗಳು ಹೆಂಗೆ ಅಂತಂದರೆ, ಈ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರುತ್ತೆ. ಇವು ಯಾವತ್ತೂ ಕೂಡ ಇವುಗಳ ಡಾಟಾಗಳು ಚೇಂಜ್ ಆಗೋದಿಲ್ಲ, ಅಂತಹ ಪ್ರಶ್ನೆಗಳಿವು. ಸೊ ಇವುಗಳನ್ನು ಏನು ಮಾಡಬೇಕು ಅಂತಂದ್ರೆ, ಇವು ಯಾವತ್ತಿದ್ರೂ ಪಾಕೆಟ್ ಮಾರ್ಕ್ಸ್ ಇದ್ದಂಗೆ, ಚೇಂಜ್ ಆಗೋದಿಲ್ಲ, ಜೊತೆಗೆ ಹಿಂದೆ ಬಂದಿದೆ ಮತ್ತು ಮುಂದೆ ಬರುವ ಸಂಭವ ಇದೆ. ಇಷ್ಟೆಲ್ಲ ಕುರುಹುಗಳನ್ನು ಅದು ಕೊಟ್ಟಾಗ ಅದರ ಬಗ್ಗೆ ನಾವು ಗಮನ ಹರಿಸಲಿಲ್ಲ ಅಂತಂದರೆ ಅದು ನಮ್ಮ ತಪ್ಪು. ಹಾಗಾಗಿ ಸ್ಟ್ಯಾಟಿಕ್ GK ಅಂಶಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಕೆಲವೊಂದು ಪುಸ್ತಕಗಳಿವೆ. ಫಾರ್ ಎಕ್ಸಾಂಪಲ್ PSI ಓದೋರಿಗೆ ಬಾಬು ರೆಡ್ಡಿ ಸರ್ ಅವರ ಪುಸ್ತಕ ಇದೆ. ಹೌದಾ, ಈ ರೀತಿಯಾಗಿ ಮತ್ತು ಬೇರೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ಇಯರ್ ಬುಕ್ಸ್ಗಳು ಅಂತ ಬರ್ತವೆ. ಸೊ ಇಯರ್ ಪುಸ್ತಕಗಳನ್ನು ಅವುಗಳನ್ನು ತೆಗೆದುಕೊಂಡು ಓದ್ರಿ. ಲೂಸೆಂಟ್ ಪಬ್ಲಿಕೇಶನ್ ಅವರ ಇಯರ್ ಬುಕ್ಗಳಿರುತ್ತೆ, ಮಿಲೇನಿಯಮ್ದವ್ರದ್ದು ಇಯರ್ ಬುಕ್ಗಳಿರುತ್ತೆ, ಜೊತೆಗೆ ಇವೆಲ್ಲ ಈ ಆಲ್ಮೋಸ್ಟ್ ಪ್ರತಿ ಚಾಣಕ್ಯ ಪಬ್ಲಿಕೇಶನ್ ಅವ್ರದ್ದು ಇಯರ್ ಬುಕ್ ಇರುತ್ತೆ. ಸೊ ಈ ಇಯರ್ ಬುಕ್ಗಳನ್ನು ಓದ್ತಾ ಹೋಗಿ ಅದರಲ್ಲಿ ಸ್ಟ್ಯಾಟಿಕ್ GK ಪಾರ್ಟ್ ಏನಿರುತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಅವರು ಕವರ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಬಂದಾಗ, ಮೆಂಟಲ್ ಎಬಿಲಿಟಿಗೆ ಬೈಬಲ್ ಅಂತಂದರೆ ಅಗರ್ವಾಲ್ ಪಬ್ಲಿಕೇಶನ್ನ ಬುಕ್ಗಳು. ಸೊ ಅವುಗಳನ್ನು ಓದಿ. ಇದು ನಾನು ಭಾಳ ಹೆವಿ ಆಗುತ್ತೆ, ಅಷ್ಟೆಲ್ಲ ಓದಲಿಕ್ಕೆ ನನ್ನ ಕಡೆಗೆ ಸಮಯ ಇಲ್ಲ ಅಂತಂದರೆ ಗುರುರಾಜ್ ಬುಲ್ಬುಲೆ ಸರ್ ಅವರ ಪುಸ್ತಕಗಳಿದೆ, ಅವುಗಳನ್ನು ಓದಿ. ಇಷ್ಟೂ ಆಗಿಲ್ಲ ಮೆಂಟಲ್ ಎಬಿಲಿಟಿಗೆ, ನನಗೆ ಇದನ್ನು ಕೂಡ ಮಾಡಲಿಕ್ಕೆ ಸಾಧ್ಯನೇ ಆಗೋದೇ ಇಲ್ಲ ನನ್ನ ಕಡೆಗೆ ಅಂತಂದರೆ, ಮೆಂಟಲ್ ಎಬಿಲಿಟಿ ಸಲುವಾಗಿಯೇ ಅನ್ಅಕಾಡೆಮಿಯಲ್ಲಿ ಲೈವ್ ಕ್ಲಾಸ್ಗಳು ನಡೀತಿರುತ್ತೆ ಸ್ನೇಹಿತರೆ, ಅದನ್ನೇ ಕೇಳ್ಕೊಳ್ಳಿ, ತುಂಬಾ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲಿ ನಾನು ಅದನ್ನು ನೋಡಬಾರ್ದು, ಇದನ್ನು ನೋಡಬಾರ್ದು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋಕ್ಕಿಂತನೂ ನಿಮ್ಮ ಗುರಿ ಮುಟ್ಟೋದಷ್ಟೇ ಮುಖ್ಯ, ಅದಷ್ಟೇ ಆಗಬೇಕು. ಸೊ ಹಾಗಾಗಿ ಅನ್ಅಕಾಡೆಮಿಯಲ್ಲಿ ನಿಮಗೆ ಲೈವ್ ಕ್ಲಾಸಸ್ಗಳು, ಮೆಂಟಲ್ ಎಬಿಲಿಟಿಯ ಕ್ಲಾಸ್ಗಳು ಸಿಗುತ್ತೆ. ಸೊ ಅವುಗಳನ್ನು ನೋಡಿಕೊಂಡ್ರೆ ಸಾಕು, ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗತ್ತೆ ಮೆಂಟಲ್ ಎಬಿಲಿಟಿದು. ನೆಕ್ಸ್ಟ್ ಇನ್ನು ಇತರೆ ಅಂಶಗಳು ಅಂತ ಹೋದಾಗ ಸ್ನೇಹಿತರೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಗುರುರಾಜ್ ಬುಲ್ಬುಲಿ ಸರ್ ಅವರು ಬರೆದಂಥದ್ದೇ ಒಂದು ಬೇಸಿಕ್ ಕಂಪ್ಯೂಟರ್ದು ಬುಕ್ ಇದೆ, ಅದನ್ನು ನೀವು ಓದ್ಕೋಬೋದು. ಬೇಸಿಕ್ ಕಂಪ್ಯೂಟರ್ಗೆ ಬೇಸಿಕ್ ಆಗಿರುವಂಥ ಪ್ರಶ್ನೆಗಳಿರುತ್ತೆ. ಸೊ ಅದರ ರಿಲೇಟೆಡ್ ನೀವು ಅಲ್ಲಿ ಓದ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ 1 ಅಥವಾ 2 ಪ್ರಶ್ನೆಗಳಿರುತ್ತೆ, ಮ್ಯಾಕ್ಸಿಮಮ್ 1-2 ಅಷ್ಟೇ ಪ್ರಶ್ನೆಗಳಿರುತ್ತೆ. ಸೊ ಅವುಗಳನ್ನು ನೀವು ಕವರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇತ್ತೀಚೆಗೆ EVSಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಇದೆ. ಸೊ EVSಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಜನರಲ್ ಸೈನ್ಸಿಗೆ ನೀವೇನು ಸೈನ್ಸ್ ಓದ್ತಿರ್ತೀರಲ್ಲ ಅಲ್ಲೇ ಕವರ್ ಆಗ್ತಾ ಇರುತ್ತೆ, ಆದರೆ ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಕೂಡ ಇರುತ್ತೆ. ಸೊ EVS ಮೇಲೆ ಹೆಚ್ಚು ಗಮನ ಕೊಡಿ. ಅಂದರೆ ಹವಾಮಾನ ವೈಪರೀತ್ಯ ಆಗಿರಬಹುದು, ಈ ರೀತಿಯಾದಂಥ ಪ್ರಶ್ನೆಗಳಿಗೆ, ಭೂ ತಾಪಮಾನ ಏರಿಕೆ ಆಗಿರ್ಬೋದು, ಇಂಥ ಅಂಶಗಳಿಗೆ ರಿಲೇಟೆಡ್ ಆದಂಥ ಅಂಶಗಳು, ಭೂ ಶೃಂಗಸಭೆಗಳು ಎಲ್ಲೆಲ್ಲಿ ನಡೀತು ಅವುಗಳೆಲ್ಲವನ್ನು ಕೂಡ ಕೇಳ್ತಾ ಇರ್ತಾರೆ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ಅಬ್ರಿವೇಷನ್ಸ್ಗಳ ಮೇಲೆ ಪ್ರಶ್ನೆಗಳು ಬರುತ್ತೆ, ಅಬ್ರಿವೇಷನ್ಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಇಂಪಾರ್ಟೆಂಟ್ ಡೇಸ್ ಮತ್ತು ಅವುಗಳ ಥೀಮ್ಗಳು ಇವೆಲ್ಲನೂ ಕೂಡ ಬರ್ತಾ ಇರುತ್ತೆ. ಸೊ ಇವುಗಳ ಬಗ್ಗೆ ನೀವು ಗಮನ ಹರಿಸಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲಿ ಸಿಗತ್ತೆ. ಇಷ್ಟೆಲ್ಲ ಪ್ರಯತ್ನವನ್ನು ನೀವು ಮಾಡಿದ್ದೆ ಆದರೆ ಇದನ್ನು ಮುಗಿಸಿದ ನಂತರ ಎಷ್ಟು ಸಲ ಬಿಡಿಸ್ಲಿಕ್ಕೆ ನಿಮ್ಮ ಕಡೆಗೆ ಸಾಧ್ಯ ಅಷ್ಟು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ತೆಗಿತಾ ಇರಿ. ಅಷ್ಟೇ ಮಾಕ್ ಟೆಸ್ಟ್ಗಳನ್ನು ನಡೆಸ್ತಿರ್ತಾರೆ. ಈಗಂತೂ ಆನ್ಲೈನ್ ಸೋರ್ಸ್ಗಳಿಗೆ ಕೊರತೆಯೇ ಇಲ್ಲ ಸ್ನೇಹಿತರೆ. ಅವುಗಳನ್ನು ಆನ್ಲೈನ್ ಏನು ಮಾಕ್ ಟೆಸ್ಟ್ಗಳಿರ್ತಾವ ಅವುಗಳನ್ನು ಅಟೆಂಡ್ ಆಗುತ್ತೆ ಬರ್ರಿ.
ಓಕೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ನೀವೇ ಆಗಾಗ ಚೆಕ್ ಮಾಡ್ಕೊಳ್ತಾ ಇರಿ. ಇದರಿಂದ ನಿಮ್ಮ ಪ್ರಿಪ್ರೇಷನ್ ಇದ್ದಿದ್ದು ಹೆಚ್ಚು ಸಹಾಯಕಾರಿಯಾಗತ್ತೆ, ಹೆಚ್ಚು ಕಾನ್ಫಿಡೆನ್ಸ್ ಎಲ್ಲ ಆಗ್ತಾ ಹೋಗುತ್ತೆ. ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಎಷ್ಟು ಸಾಧ್ಯ ಅಷ್ಟು ವಿಡಿಯೋಗಳನ್ನು ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ PSIಗೆ ಯಾವ ವಿಧಿಗಳು ಬರ್ಬೋದು, ಎಷ್ಟು ತಿದ್ದುಪಡಿಗಳು ಬರ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಅವುಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಫಿಸಿಕಲ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ವಿಡಿಯೋ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇವತ್ತು ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.